ಪಂಚೆ ಹಾಕಿದ್ದಾರೆ ಅನ್ನುವಂತಹ ಕಾರಣಕ್ಕೋಸ್ಕರ ಪ್ರತಿಷ್ಠಿತ ಮಾಲ್ನಲ್ಲಿ ರೈತರನ್ನೇ ಒಳಗಡೆ ಬಿಡದೆ ಅವಮಾನವನ್ನ ಮಾಡಿದ್ದಾರೆ. ಹಾಗಿದ್ರೆ ನಿನ್ನೆ ಸಂಪೂರ್ಣವಾಗಿ ಘಟನೆ ಏನಾಯ್ತು, ಎಷ್ಟು ಗಂಟೆಗೆ ರೈತರು ಮಾಲ್ ಹತ್ರ ಹೋದ್ರು, ಆ ಟೈಮ್ನಲ್ಲಿ ಸಿಬ್ಬಂದಿ ಏನೆಲ್ಲ ಹೇಳಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋಕೆ ಈಗ ನಮ್ಮ ಜೊತೆ ಸ್ವತಃ ರೈತರ ಪತ್ನಿಯಾದಂತಹ ಗಂಗಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ಅವರು ನಿನ್ನೆ ಏನಾಯ್ತು ಅನ್ನೋದು ಘಟನೆ ಬಗ್ಗೆ ಅವರೇ ಸ್ವತಃ ಹೇಳ್ತಾರೆ. ನಮಸ್ತೆ ಅಮ್ಮ. ಅಮ್ಮ, ಬೆಂಗಳೂರಿಗೆ ಯಾವಾಗ ಬಂದಿರಿ ತಾವು? ನಾವು ಈಗ 4 ದಿವಸ 5 ದಿವಸ ಆತನೋ, ಇನ್ನೂ ಒಂದು 15 ಟೈಮ್ ಐತೆ ನಮಗೆ. ಇದ್ದು ಹೋಗೋನು, ಇಲ್ಲಿಗೆ ಹೋಗೋನು, ಯವ್ವ ಬರ್ರಿ ಅಂತ. ನಾವು ಅಂತ ಈಗ ಯಪ್ಪ ಎಲ್ಲ ಪಿಕ್ಚರ್ ಬಿಡು, ಬರ್ರಿ ಬರ್ರಿ ಅಂತ. ಅದು ನಮ್ಮ ಅಜ್ಜ ಹೋಗೋಣ ಬಾ ಅಂತ ಬಂದ್ವಿ. ಬರತ್ತಿಗೆ ಇವರು ಪಂಜಿ ಹಾಕ್ಯಂದಾರ, ನಾವು ಬಿಡೋದಲ್ಲ. ಹಂಗಾರೆ ಯಾರು ಮಾಡ್ಯಾರ ರೂಲಿಸ ಅಂತ ಕೇಳ್ತು ನಮ್ಮ ಹುಡುಗ ಮಗ. ನಮಗೆ ಮ್ಯಾಗ್ಳನ್ ಮಾಡ್ಯಾನ. ಅವನು ಯಾವ್ರವನು ಓನಾರ ಅಂತ ಕೇಳಿದ. ಮಂಡ್ಯದಾನ ಅಂದ. ಹೌದೇನೋ ಅಂತ. ಈಗ ಬಿಡ್ರಿ ಅಂದ. ಬಿಡ ಅಂದ್ವಿ. ಇಲ್ಲ ಬಿಡಂಗಿಲ್ಲ ಅಂತಂದು. ಮತ್ತು ಆಮ್ಯಾಕ ಅವನು ನಾವು ಇತ್ತ ಕುತ್ಗಾರ, ನೀವು ಜುಗ್ ಹನಿ ಬರ್ತತ್ತು, ಥಂಡಕತಿ ಅಂದು ಕುತ್ಕೊಂಡ್ವಿ ಅಲ್ಲೇ ಕಟ್ಟಿಗೆ ಹೊರಗೆ. ನೀವು ಎಷ್ಟು ಗಂಟೆಗೆ ಹೋಗಿದ್ರಿ ಮಾಲಿಗೆ ಅಮ್ಮ? 6 ಗಂಟೆಗೆ ಹೋಗಿದ್ವಿ. 6 ಗಂಟೆಗೆ ಹೋಗಿದ್ವಿ. ಅರ್ಧ ತಾಸು ಇದನ್ನ ಮಾಡಿದ್ರು ಅವರು. ಮಾಡಿದ್ರವ. ಆಮ್ಯಾಕ ನಮ್ಮ ಹುಡುಗ ಅವರು ಫ್ರೆಂಡ್ಸ್ ಅಂತ ಆ ತಮ್ಮಗೆ ಫೋನ್ ಮಾಡಿದೆ. ಫೋನ್ ಮಾಡಿಂದ ಮತ್ತು ಬಂದ್ರಂತ. ಆಗ ಬಂದು ಫೋನ್ ಹಚ್ಚಿಂದ ಕೂಡ ಅವ್ರ ಕೈಯ ಫೋನ್ ಅಂದು ಫೋನ್ ಮಾಡಿ ನೀವು ಕಳಿಸ್ರಿ ಅವ್ರನ್ನ. ಇಲ್ರಿ ಅಂದ. ಈಗ ಕಳಿಸ್ತೀರ ಇಲ್ಲ ಅಂದಾರ ಫ್ರೆಂಡ್ಸ್. ಮತ್ತು ಸರಿ ಹೋಗ್ರಿ ಅಂತ ಗಲಾಟೆ ಮಾಡಿದ ಮೇಲೆ ಒಳಗಡೆ ಬಿಟ್ರು. ಮತ್ತು ಅಷ್ಟೆಲ್ಲ ಹೇಳಿ ಕೇಳಿಂದಾಗ ಬಿಟ್ರು. ಸೆಕ್ಯೂರಿಟಿ ಇದ್ರಲ್ಲ, ಅವ್ರು ಕನ್ನಡ ಮಾತಾಡ್ತಿದ್ರ? ಅವ್ರಿಗೆ ಕನ್ನಡ ಮಾತಾಡ್ತದ ಐತ್ ನೋಡ ಅಜ್ಜ ಒಂದು ಮಾತಾಡ್ತದ. ಮಾತಾಡತ್ತಿಗೆ ಮತ್ತು ನಮ್ಮ ಹುಡುಗ ಬರ್ರಿ ಅಂತ ಕರ್ಕೊಂಡು ಹೋಗಿ ಒಂದು ತಟ್ಟು ಏನರ ತಿಂತೀರಿ ಅಂದ. ಬ್ಯಾಡ್ ನಡಿಯಪ್ಪ, ಇದೇನು ಗಾಂಜಾಳದ್ದು ಹಳ್ಳ ಅಂದು. ಬರ್ರಿ ಅಂದು ಟಿಕೆಟ್ ತೆಗಿಸಿ ಹೋದ್ವಿ. ಹೋಗಿಂದಾಗ ಒಂದು ಅರ್ಧ ತಾಸು ಏಟ ಕುತ್ಕಂತು ನಮ್ಮ ಹುಡುಗ. ಮತ್ತು ಬರ್ರಿ ನೀವು ಹೊರಗಡೆಗೆ ಅಂದ್ರೆ ನಮ್ಮ ಅಜ್ಜನ ಕರ್ಕೊಂಡು ಹೊರಗೆ ಬಂದ. 10-12 ಮಂದಿ ಬಂದಿದ್ರು ಅಂತ ಫ್ರೆಂಡ್ಸ್ಗಳು. ಹೆಂಗೆ ಏನು ಅಂತಂದು ಹಿಂಗೆ ಆಯ್ತು ಹೋಲ್ ಬಿಡ್ರಿ ಅತ್ತಾಗ ಅಂದು ಮತ್ತೆ ಬಂದರು. ನೋಡಿ ಬಂದ್ವಿ ಹೊರ್ಯಾಕ. ಬಂದಿಂದಾಗ ಈ ಟಿವಿ ನಾಣ್ಯರು ಆಮೇಲೆ ಎಷ್ಟು ಹೊತ್ತು ನಿಮ್ಮನ್ನ ಹೊರಗಡೆ ಕೂರಿಸಿದ್ರಮ್ಮ? ಅರ್ಧ ತಾಸು ಕುಂದಿಸಿದ್ರು. ಅರ್ಧ ತಾಸು ಜುಗ್ಗು ಹನಿ ಬಂತು ನೋಡು, ಥಂಡಿ ಹತ್ತತ್ ಬಿಡಯಪ್ಪ. ನೀವು ಅರ್ಧ ಗಂಟೆ ಹೊರಗಡೆ ಕೂತ್ಕೊಂಡಿದ್ವಿ. ಹೊರಗಡೆಗೆ ಕುಂತೀವಿ. ಥಂಡಿ ಹತ್ತತ್ತಪ್ಪ, ನಮಗೆ ಆರಾಮಲ್ಲ. ಒಟ್ಟು ಜಡ್ಡು ಜ್ವರ ಆಗಿತ್ತು ಮೊನ್ನೆಗೊಂದು 20 ದಿವಸದ ಹಿಂದೆ. ಅದಕ್ಕೆ ಅಂದ್ಯವ ಮತ್ತು ಆದ್ರೂ ಬಿಡಿ ದೇವ್ರದ್ದಾನು. ಈ ತರ ಆದಾಗ ಬರೀ ಬಟ್ಟೆ ನೋಡಿನೇ ಒಳಗಡೆ ಬಿಡಲ್ಲ ಅಂತ ಅಂದಾಗ ಎಷ್ಟು ಬೇಜಾರಾಗುತ್ತೆ. ಏನು ಮಾಡೋದು? ಮತ್ತು ಅವರು ಅನ್ನ ನೀರು ಹೊಟ್ಟೆ ಉಂಡ್ರೆ ತಿಳ್ಕೊಬೇಕು. ಅಜ್ಮಾನ ಅಜ್ಜಿ ಬಂದು ನಾವು ರಾಣೆಬೆನ್ನೂರದ್ದ ಬಂದವಪ್ಪ, ಪಕ್ಕಕ್ಕೆ ಹಳ್ಳಿ ಹಾವೇರಿ ಜಿಲ್ಲಾ ಅಂದ್ವಿ. ಅಂದ್ರೆ ಅವ್ರೇನು ಜುಪ್ ಅನ್ಲಿಲ್ಲ. ಮಗ ಇವ್ರು ಅಡಿಕ್ಯಂದು ಹೋಗ್ಲಿ ಅಥವಾ ನಮ್ಮ ಹಳ್ಳಿ ಭಾಷೆ ಇರ್ತಲ್ಲ ಅಂದ್ವಿ. ನಾ ಸುಮ್ಮ ಕುತ್ಕಂದೆ. ಈಗ ರೈತರು ಅವರು ಬೆಳೆದ್ರೆ ಮಾತ್ರ ಇವರು ಕೂಡ ಊಟ ಮಾಡಕ್ ಆಗೋದು. ಆದ್ರೆ ಅವ್ರನ್ನೇ ಒಳಗಡೆ ಈ ತರ ಬಿಡಲ್ಲ. ಇಕ್ಕೇರಿ ನಾಣ್ಯ ತಿಂತಾರ ಇವರು. ಜೋಳ ಕಾಳು ಬ್ಯಾಳಿ ಎಲ್ಲ ಸರು ಸಕ್ಲತಿ ತಿಂತಾರ, ಹೌದಲ್ಲ? ಆ ರೊಕ್ಕ ಐತಿ, ನಮಗೆ ದುಡ್ಡು ಐತಿ ಅಂದ್ರೆ ತಿಂತಾರ ಅವರು. ಏನು ಮಾಡೋದವ ನಾವು? ಮತ್ತು ಹಳ್ಳಿ ಜನನ ಮತ್ತು ಹೋಲಿ ಬಿಡು ಬಾರಪ್ಪ ಆತ ಸುಮ್ಮ ಹೋಗನ್ರಿ ಹಿಂದಕ್ಕೆ ಅಂದ್ವಿ ನಾವು. ತಡಿಯಪ್ಪ ತಡಿಯವ ಅಂತಂದು ನಿಂತ್ಕಂತ ಹುಡುಗ ನಿಂತ್ಕೊಂಡಾಗ ಇಷ್ಟೆಲ್ಲ ಆತು ನೋಡು. ಇದೆಲ್ಲ ನೋಡಿದ್ಮೇಲೆ ಈ ತರ ಎಲ್ಲ ಜನ ಈ ತರ ಎಲ್ಲ ಬಿಹೇವ್ ಮಾಡ್ತಾರೆ ಅಂದ್ರೆ, ಈ ತರ ಎಲ್ಲ ನಡ್ಕೊಂಡಿದ್ದೆಲ್ಲ ನೋಡಿದ್ರೆ ನಿಜಕ್ಕೂ ಎಷ್ಟು ಬೇಜಾರಾಗುತ್ತೆ ನಿಮ್ಗೆ? ಬೇಜಾರು ಆತವಿ ಮತ್ತೆ. ಬೇಜಾರು ಆತವ. ಏನು ಮಾಡೋಕ್ಕಾಗೋದಿಲ್ಲ ನೋಡು. ಬೇಜಾರಾತು. ನಮಗೆ ಅನ್ನ ಅಕ್ಸರಲ್ಲ. ಅಜ್ಜ ನಾನು ಅಜ್ಜ ಕುರಿಕಾಯನು ನಾವು ರಾಟಿ ಹಂಜಿ ನೂಲೋರು ಕಂಬಳಿ ಮಾಡಾರ. 6 ಮಂದಿ ಗಂಡು ಮಕ್ಕಳು. ಕೇಳಿದ್ದೀರಿ ನೀವು?
ಹೌದಾ, ಓಕೆ ಓಕೆ. ನೀವು ಬೆಂಗಳೂರಿಗೆ ಇದೇ ಫಸ್ಟ್ ಟೈಮ್ ಬಂದಾಗ್ಲ ಮಾಲಿಗೆ ಹೋಗಿತ್ತು ಅಥವಾ ಹಿಂದೆ ಎಲ್ಲ ಹೋಗಿದ್ರ? ಇಲ್ಲ ಇಲ್ಲ ಇಲ್ಲ, ಯಾವುದೋ ಒಂದು ಮಾಲಿ ಕರ್ಕೊಂಡು ಹೋಗಿತ್ತು ಒಂದು ಮಗ, ತಿರುಗಿ ಹೋಗಿದ್ದಲ್ಲ. ಅಲ್ಲಿ ಎಲ್ಲ ಬಿಟ್ಟಿದ್ರು, ಇಲ್ಲಿ ಮಾತ್ರ ಬಿಟ್ಟಿದ್ರು. ಇಲ್ಲಿ ಬಂದು ಓಡಾಡಿದೆ, ಭಾಳ ಸತೆ ಬಂದಾವೆ, ಹಂಗೆ ಹಿಂಗೂ ಬಂದಾವೆ. ತಾತಂಗೆ ಎಷ್ಟು ಬೇಜಾರಾಯ್ತು ಆ ಟೈಮಲ್ಲಿ? ಎಷ್ಟು ಬೇಜಾರಾದ್ರು ಅವರು? ಎಷ್ಟು ಬೇಜಾರಾದ್ರು, ಮತ್ತು ಕುಂಟುತ್ತವಿ. ನಮಗೆ 64 ವರ್ಷ, ಅಜ್ಜಗ 75 ವರ್ಷ. ಈಗ ಇನ್ನೂ ಹೊಲ ಮನೆಗೆ ಕೆಲಸ ಮಾಡ್ತಾವೆ ನಾವು. ರೈತರಿಗೆ ಈ ತರ ಅವಮಾನ ಮಾಡೋದು ನಿಜಕ್ಕೂ ಸರಿ ಅಲ್ಲ ಅಲ್ಲ, ಮತ್ತು ಸರಿ ಅಂತ ನೋಡಿ ಏಟ್ ಬೈತಾರ. ಹೆಂಗೆ ನಾವೇನು ಮತ್ತು ಹಳ್ಳಿಯರು ಹೋಯ್ಲ್ ಬಿಡ ಆತಾಗ ಅವ್ರ ದೊಡ್ಡರಾಗಲಿ ಅಂತ ಹೊಕ್ಕಿದ್ವಿ. ಮತ್ತೀಗ ಕಾದೆ ಬಲ್ಲರು ಮಾಡಿದ್ರಿ ಇಷ್ಟಲ್ಲ. ಇನ್ಮೇಲೆ ಯಾರಿಗೂ ಈ ತರ ಮಾಡಬಾರ್ದು ಮಾಡಬಾರ್ದು ಅವರು. ಏನ್ ಹೇಳ್ತೀರಮ್ಮ ಇದಕ್ಕೆ? ಈ ತರ ಎದಕ್ಕೂ ಇವಾಗ ಈ ತರ ಮಾಡಬಾರ್ದು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದೇ ಅಲ್ವಾ? ಹೌದು, ಯಾರ್ಯಾರಿಗೆ ಮಾಡಬಾರ್ದು ಇದನ್ನು. ಮಾಡಲೇಬಾರ್ದು. ಅವರು ದುಡ್ಡು ಕೊಡ್ತಾರೆ, ಪುಕ್ಸಟ್ಟೆ ಹೊಕ್ಕಿದ್ದೀವಿ ನಾವು, ದುಡ್ಡು ಕೊಡ್ತಾವಲ್ಲ. ಅವನ ದುಡ್ಡನೇನು ಪಂಜಿ ಹಂಗೇನು ಅಲ್ಲ. ಮುಚ್ಚಿಗಂತ ತಣ್ಣಗೆ ಬಿಡ್ಬೇಕು. ಹೌದಲ್ಲ? ಆದ್ರೆ ನಮಗೆ ಅಕ್ಸರಲ್ಲ, ಯಾಕೆ ಬೇಕು ಬಿಡು, ಅವ್ರು ಮಾತಾಡ್ತಾರೆ ಒಂದು ಸುಮ್ಮಿರ್ತಾವ ಅಷ್ಟೆ. ಮಾತಾಡಕಚ್ಚಿ ನಾವು ಮಾತಾಡ್ತೀವಿ, ಮಾತು ಆದ್ರೆ ಹಿಂಗೆ ಹುಚ್ಚರಂಗೆ ಸುಮ್ಮ ಕುತ್ಕಂತ ಸೈಲೆಂಟ್ ಆಗ್ಬಿಟ್ರಿ. ಅದಾವ. ನಮಸ್ತೆ. ಇದಿಷ್ಟು ಇವ್ರು ಹೇಳುವಂತಹ ಮಾತುಗಳು. ಒಟ್ಟಿನಲ್ಲಿ ಏನು, ನಾವು ಕೂಡ ಹಣವನ್ನೇ ಕೊಟ್ಟು ಹೋಗಿದ್ವಿ, ಫ್ರೀಯಾಗೇನು ಹೋಗಿರ್ಲಿಲ್ಲ. ಮತ್ತೆ ರೈತರೇ ಆಗಿರ್ಲಿ, ಯಾರೇ ಆಗಿರ್ಲಿ, ಎಲ್ಲರೂ ಒಂದೇ ತರ ನೋಡ್ಬೇಕು. ಇನ್ನು ಮುಂದೆ ಈ ರೀತಿ ಮಾಡಬಾರ್ದು ಯಾರನ್ನೂ ಕೂಡ ಅನ್ನುವಂಥದ್ದನ್ನು ಇವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು.